ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿರೋದ್ರಿಂದ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿದೆ. ದರ್ಶನ್ ಇಲ್ಲದೆ ಸಿನಿಮಾ ಕಷ್ಟ ಸಾಧ್ಯ. ಈ ಬಗ್ಗೆ ಈ ಸಿನಿಮಾದಲ್ಲಿ ಮುಖ್ಯ ವಿಲನ್ ಆಗಿ ಕಾಣಿಸಿಕೊಳ್ತಿರುವಂತಹ ನಟ ಬಿಗ್ ಬಾಸ್ ಖ್ಯಾತಿಯ ಆನೆ ಖ್ಯಾತಿಯ ವಿನಯ್ ಗೌಡ ಅವರು ಮಾತನಾಡಿದ್ದಾರೆ. ಡೆವಿಲ್ನಲ್ಲಿ ನಾನೇ ವಿಲನ್ ಅಂದಿರುವ ವಿನಯ್ ಗೌಡ ಸಿನಿಮಾ ರಿಲೀಸ್ ಆದಮೇಲೆ ನಿಜಕ್ಕೂ ಹಬ್ಬ ಅಂತ ಹೇಳಿದ್ದಾರೆ. ಹೌದು, ಇಂಟರ್ವ್ಯೂ ಒಂದರಲ್ಲಿ ವಿನಯ್ ಗೌಡ ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ತಡವಾಗಿರಬಹುದು, ಸಿನಿಮಾ ರಂಗಕ್ಕೆ ನನ್ನ ಕೊಡುಗೆ ಕಡಿಮೆಯೇ ಇರಬಹುದು, ಆದರೂ ನಾನು ಇಂಡಸ್ಟ್ರಿಯಲ್ಲಿ ಇರೋದರಿಂದ ನೇರವಾಗಿಯೇ ಮಾತನಾಡುವೆ. ಹೀಗಾಗಬಾರ್ದಿತ್ತು, ಎಲ್ಲವೂ ಸುಖಾಂತ್ಯ ಕಾಣಲಿ ಅಂತ ಭಾವಿಸ್ತೀನಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈಜುಕೊಳಕ್ಕೆ ಹಾಕಿದ ಟೈಲ್ಸ್ ಕಾಣುವುದಿಲ್ಲ, ಜನರಿಗೆ ಕಾಣುವುದು ಒಂದು ಒಡೆದು ಹೋದಂತಹ ಟೈಲ್ಸ್ ಮಾತ್ರ. ಇದು ಮನುಷ್ಯ ಸಹಜ ಗುಣ. ಹಾಗೆಯೇ ಎಷ್ಟೋ ಒಳ್ಳೆಯ ಕೆಲಸಗಳು ಕಣ್ಣಿಗೆ ಕಾಣುವುದಿಲ್ಲ. ನಾನು ನೆಗೆಟಿವ್ ಆಗಿ ಯೋಚನೆ ಮಾಡುವುದಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್, ಕಾನೂನು ಎಲ್ಲರೂ ಕೂಡ ಇದ್ದಾರೆ. ಈ ವಿಚಾರ ಮಾತನಾಡೋಕ್ಕೆ ನಾನು ಬಹಳ ಚಿಕ್ಕವನು, ಆದರೆ ಎಲ್ಲವೂ ಒಳ್ಳೆಯದೇ ಆಗಲಿ ಎಂದು ನಿರೀಕ್ಷಿಸ್ತೀನಿ ಅಂತ ವಿನಯ್ ಗೌಡ ಹೇಳ್ಕೊಂಡಿದ್ದಾರೆ. ಮಿಲನಾ ಪ್ರಕಾಶ್ ಅವ್ರ ಜೊತೆ ಹಿಂದೇನೂ ಕೆಲಸ ಮಾಡಿದ್ದೇನೆ, ಅವರು ಇಂತಹದ್ದೊಂದು ಕ್ಯಾರೆಕ್ಟರ್ ಇದೆ ಅಂದಾಗ ಒಪ್ಕೊಂಡೆ. ಆ ನಂತರ ಡೆವಿಲ್ ಸಿನಿಮಾ ಅಂತ ಗೊತ್ತಾಯಿತು. ಬಿಗ್ ಬಾಸ್ನಿಂದ ಬಂದ ಮೇಲೆ ಇದು 2ನೇ ಸಿನಿಮಾ. ಇನ್ನೊಂದು ಸಿನಿಮಾ ಬಗ್ಗೆ ಮತ್ತೆ ಹೇಳ್ತೀನಿ. ಡೆವಿಲ್ನಲ್ಲಿ ರಗಡ್ ಕ್ಯಾರೆಕ್ಟರ್ ನನ್ನದು. ನನ್ನ ಭಾಗದ 30% ಚಿತ್ರೀಕರಣ ಮುಗಿದಿದೆ ಅಂತ ಕೂಡ ವಿನಯ್ ಗೌಡ ಹೇಳಿದ್ದಾರೆ. ಪ್ರಾಜೆಕ್ಟ್ ಭವಿಷ್ಯ ಗೊತ್ತಿಲ್ಲ, ಆದರೆ ಸೂಪರ್ ಪ್ರಾಜೆಕ್ಟ್. ಅದು ರಿಲೀಸ್ ಆದಮೇಲೆ ಇರೋ ಹಬ್ಬದ ಬಗ್ಗೆ ಯೋಚಿಸ್ತಾ ಇದ್ದೀನಿ ಅಂತ ವಿನಯ್ ಗೌಡ ಹೇಳಿದ್ದಾರೆ. ಬಿಗ್ ಬಾಸ್ನಿಂದ ಬಂದ ಮೇಲೆ ಲೈಫ್ ಚೆನ್ನಾಗಿದೆ. ಜನ ಮುಖಪರಿಚಯ, ಹೆಸರಿನಿಂದ ನನ್ನನ್ನು ಗುರುತಿಸ್ತಿರುವಂಥದ್ದು ಬಹಳ ಖುಷಿ ಕೊಡ್ತಾ ಇದೆ. ಹೆಸರು, ಅವಕಾಶ, ಸಂಭಾವನೆ ಬಗ್ಗೆಯೂ ಖುಷಿ ಇದೆ ಅಂತ ವಿನಯ್ ಹೇಳ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಎಪಿಸೋಡ್ನ ನೋಡೋಕ್ಕೆ ಹೋಗಿಲ್ಲ, ಅಲ್ಲಿಯ ಮಾತುಕತೆ ಅಲ್ಲಿಗೆ ಮಾತ್ರವೇ ಇರಲಿ. ಮತ್ತೊಮ್ಮೆ ನೋಡಿ ಬೇಜಾರು ಮಾಡ್ಕೊಳ್ಳೋದಿದೆಯಲ್ಲ, ಅವೆಲ್ಲ ಯಾಕೆ ಬೇಕು ಅಂತ ಕೂಡ ವಿನಯ್ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.